ಜನಾಂಗದ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಟ್ರೆ. ರಾಷ್ಟ್ರೀಯ ಕುಂಚಿಟಿಗರ ಮಹಾಸಭಾ ತುಮಕೂರು ಇವರ ವತಿಯಿಂದ ನಾವು ನಮ್ಮ ಕುಂಚಿಟಿಗ ಜನಾಂಗಕ್ಕೆ ಒಂದು ಒಳ್ಳೆಯ ಅರಿವು ಮತ್ತು ಅವರ ಒಂದು ಜಾಗೃತಿಯನ್ನು ಮಾಡಿ ಅವರಿಗೆ ತಿರುವನ್ನು ಕೊಡಬೇಕು, ಒಂದು ಹೊಸ ಒಂದು ಅಧ್ಯಾಯವನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಾಗೂ ನಮ್ಮ ಒಂದು ಏನು ಕರಪತ್ರಗಳನ್ನು ಹೊರಡಿಸಿ ಎಲ್ಲರಲ್ಲೂ ನಾವು ಅರಿವನ್ನು ಮೂಡಿಸಲಿಕ್ಕೆ ಹೊರಟಿದ್ದೀವಿ. ಏನು ನಾವು ಕುಂಚಿಟಿಗರು ಅಂತಂದ್ರೆ, ಹಿಂದೆ ಮಹಾರಾಜರ ಕಾಲದಲ್ಲಿ ಏನು ಡಿ ಪನ್ಮಯ್ಯವರಿದ್ದಾರೋ ಅವರು ಸಹ ನಮ್ಮ ಜನಾಂಗದ ಒಂದು ವಕ್ತಾರರಾಗಿರೋದ್ರಿಂದ, ನಮ್ಮ ಮುಖ್ಯ ಇದಾಗಿರೋದ್ರಿಂದ ಅವರು ಸಹ ಈ ಸಮಾಜಕ್ಕೆ ಒಂದು ಹೋರಾಟದ ಮನೋಭಾವವನ್ನು ಅವತ್ತೇ ತೋರಿಸ್ಕೊಟ್ರು. ಆದ್ರೆ ನಮ್ಮಲ್ಲಿ ಆ ಒಂದು ಭಾವನೆ ಬೆಳೆಯುತ್ತೋ ಬಿಡುತ್ತೋ, ಯಾಕೆ ಅಂತಂದ್ರೆ ನಾವು ಎಲ್ಲ ಜನಾಂಗದವರು ವ್ಯವಸಾಯ ವೃತ್ತಿಯಲ್ಲಿ ನಾವು ತೊಡಗಿಸಿಕೊಂಡಿರೋದ್ರಿಂದ ಇದರಲ್ಲಿ ನಾವು ಪ್ರಭಾವಿ ಆಗಲಿಲ್ಲ ಅನ್ನೋ ಒಂದು ಮಾತನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ನಾವು ಕುಂಚಿಟಿಗ ಜನಾಂಗವ ಒಂದು ಅರಿವು, ಒಂದು ಜಾತಿ ಇದೆ, ಅದಕ್ಕೊಂದು ಕಾಯಕಲ್ಪ ಬೇಕು, ಅದರ ದೃಷ್ಟಿಯಲ್ಲಿ ನಾವು ಇದನ್ನ ಅಭಿವೃದ್ಧಿಗೊಳ್ಳಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕುಂಚಿಟಿಗ ಜನಾಂಗವನ್ನು ನಾವು ಮುಂದಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜನಾಂಗ ಒಂದು 48 ಬೆಡಗುಗಳ ಆಧಾರದಲ್ಲಿ ನಾವು ಸಂಘಟಿತರಾಗಿ ಬಂದಂಥವ್ರು, ದೆಹಲಿ ಮೂಲದಿಂದ ಬಂದಂಥವ್ರು. ನಾವು 48 ಬೆಡಗುಗಳಲ್ಲಿ ನಾವು ಬಂದಂಥವ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಇದುವರೆಗೂ ಸಹ ಅದೇ ಬೆಡಗುಗಳಲ್ಲಿ ನಮ್ಮ ಸಮಾಜವನ್ನು ಗುರುತಿಸಿಕೊಂಡು ಬಂದಂಥವ್ರು. ಈಚೆಗೆ ಏನು ವ್ಯವಸಾಯ ಮಾಡುವವರು ಒಕ್ಕಲಿಗರು ಅನ್ನೋ ಒಂದು ಪದವನ್ನು ಬಳಸಿ ಒಕ್ಕಲಿಗ ಅಂತ ಬರೆಸಿದ್ರೆ OBCಯಲ್ಲಿ ಸಿಗತಕ್ಕಂಥ ಒಂದು ಸವಲತ್ತು ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಜನಾಂಗದವರು ಒಕ್ಕಲಿಗ ಅಂತ ಹೇಳಿ ಬರೆಸಿ ದಾರಿ ತಪ್ಪುತ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಗೊತ್ತಾಯ್ತು. ಅದು ಮಾಡಬೇಡ್ರಿ. ಆ ಸವಲತ್ತನ್ನು ಪಡೆಯದೇ ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ಕೊಟ್ಟು ಕೇಂದ್ರ ಸರ್ಕಾರದವ್ರ ಹತ್ರ ಹೋರಾಟ ಮಾಡಿ ನಾವು ಆ OBCಯನ್ನ ಪಡೆಯೋದಿಕ್ಕೆ ಮುಂದುವರಿಯಬೇಕೇ ಹೊರತು ನಾವು ಈ ರೀತಿ ಅನ್ಯ ಮಾರ್ಗ ಹಿಡಿಬಾರ್ದು ಅನ್ನೋ ಒಂದು ಮಾತನ್ನ ಸ್ಪಷ್ಟನೆಗೋಸ್ಕರ ನಾವು ಜನಾಂಗವನ್ನ ಅರಿವು ನೀಡ್ತಾ ಇದ್ದೇವೆ. ಅಲ್ಲ, ಎಷ್ಟು ಜನಸಂಖ್ಯೆ ಇರಬಹುದು ನಿಮ್ಮ ಒಂದು ಕಿಂಚಿತ್? ಈಗ ನಮ್ಮ ಪ್ರಕಾರ ಈಗ ಜನಸಂಖ್ಯೆ ಗೊಂದಲ ಇದೆ. ಯಾಕೆಂದ್ರೆ ಎಲ್ಲರೂ ವ್ಯವಸಾಯ ವೃತ್ತಿಯಿಂದ ಯಾರಾದ್ರೂ ಕೇಳಿದ್ರೆ ಒಕ್ಕಲಿಗರು ನೀವೇ ಕೇಳಿ ನಾವೇ ಕೇಳಿ ಒಕ್ಕಲಿಗರು ಅಂತ ಹೇಳ್ತಾರೆ. ಅದರದ್ದು ಒಂದು ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇರಬಹುದು ಅಂತ ಹೇಳಿ ನಮ್ಮ ಮೇಲ್ನೋಟಕ್ಕೆ 55 ಕ್ಷೇತ್ರಗಳು ಮತಕ್ಷೇತ್ರಗಳಲ್ಲಿ ನಾವು ನೋಡಿದಾಗ ಅಲ್ಲಿ ನಮ್ಮ ಒಂದು ಭಾವನೆ ಇದೆ ಅನ್ನೋ ಒಂದು ಮಾತನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದು ಇವತ್ತು ಏನು ಜಾತಿ ಗಣತಿ ಬರ್ತದೆ ಅದರಲ್ಲಿ ನಿಖರವಾದ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ಕುಂಚಿಟಿಗ ಅಂತೇಳಿ ಬರ್ತೆ ಅಂತೇಳಿ ನಾವು ಅವ್ರಿಗೆ ಒತ್ತಡವನ್ನ ಹಾಕ್ತಾ ಇದ್ದೇವೆ. ಅವರಿಗೆ ಬಹಳ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಕುಂಚಿಟಿಗರಿಗೆ ನೀವು ಬೇಕಾದ್ರೆ ಮಾಹಿತಿಯನ್ನ ತೆಗೆದುಕೊಳ್ಳಿ, ನೀವು ವಂಚಿತರಾಗಬೇಡಿ. ಆಮೇಲೆ ಜಾತಿ ಬದಲಾವಣೆಯಿಂದ ಮುಂದೆ ನೀವು ಸಂಘ ಸಂಸ್ಥೆಗಳಿಗೆ ಅಥವಾ ಜನಸೇವೆಗಳಿಗೆ ಯಾವುದಕ್ಕಾದ್ರೂ ನಿಲ್ಲಬೇಕಾದಾಗ ನಿಮ್ಮದೊಂದು ಜಾತಿ ಸರ್ಟಿಫಿಕೇಟ್ ಅನ್ನ ಯಾರಾದ್ರೂ ಅನುರ್ಜಿತಗೊಳಿಸಿದ್ರೆ ನೀವು ನಿಲ್ಲದಿಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಸಹ ಹೇಳ್ತಾ, ಶಾಲಾ ದಾಖಲಾತಿಗಳಲ್ಲಿ ಮಕ್ಕಳಿಗೆ ಕುಂಚಿಟಿಗ ಅಂತೇಳಿ ಬರ್ಸ್ರಿ, ನಾವು ಮೀಸಲಾತಿಗಾಗಿ ಹೋರಾಟ ಮಾಡೋಣ, ದಾರಿ ಹಿಡಿಯೋಣ, ಒಳ್ಳೆ ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಸದೃಢವಾಗಿ ಸಮಾಜದಲ್ಲಿ ನಮ್ಮ ಸಂಘಟನೆಯನ್ನು ತೋರಿಸಿ ನಾವು ಸಹ ಈ ಒಂದು ಸಮಾಜದಲ್ಲಿ ಸಮಾಜಮುಖಿಯಾಗಿ ಬಾಳ್ವೆಯನ್ನು ನಡೆಸೋದಕ್ಕೆ ಒಂದು ಆರ್ಥಿಕವಾಗಿ ಸದೃಢರಾಗೋಣ ಅನ್ನೋ ಒಂದು ಕರೆಯನ್ನ ನಮ್ಮ ಕುಂಚಿಟಿಗರಿಗೆ ನಾನು ನೀಡ್ತಾ ಇದ್ದೆ. ಸರ್, ನೀವು ಹೇಳ್ತೀರಿ ಮೂಲವಾಗಿ ನೀವು ಚಿತ್ರದುರ್ಗ ಅದು ಹೊಲಕೆರೆ ತಾಲೂಕು ಅಲ್ಲಿ ನಂದನವಸರ ಕಾಪರ್ ಪ್ಲೇಟ್ ಅಂತ. ಬಟ್ ಈ ಒಂದು ಪತ್ರಿಕಾಗೋಷ್ಠಿಲಿ ಏನಿದೆ ಅಂತಂದ್ರೆ ನೀವು ಕೊಟ್ಟಿರೋ ಒಂದು ಇದರಲ್ಲಿ ದೆಹಲಿಯ ಮುಸ್ಲಿಂ ದೊರೆಗಳು ವಕ್ರದೃಷ್ಟಿ ಸಿಲುಕಿ ಅಲ್ಲಿಂದ ನಾವು ಮೂಲವಾಗಿ ಬಂದಿದ್ವಿ. ನಾವು ಬಂದಿರೋದು ಅಲ್ಲಿಂದ. ನಾವು ಇಲ್ಲಿಗೆ ಬಂದ ಮೇಲೆ ನಂದನಾವಸೂರಲ್ಲಿ ಆ ಒಂದು ತಾಮ್ರದ ಪತ್ರದಲ್ಲಿ ಎಲ್ಲ ನಮ್ಮ ಜನಾಂಗದ ಬೆಡಗುಗಳನ್ನ ಅವರವರು ಸಪರೇಟ್ ಮಾಡಿ, ಈ ರೀತಿ ನಿಮ್ಮ ಕುಲ, ಈ ರೀತಿ ನೀವು ಅಣ್ಣ ತಮ್ಮಗಳಾಗಿ ನಡ್ಕೋಬೇಕು, ಈ ರೀತಿ ನೀವು ನೆಂಟರಾಗಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದರಲ್ಲಿ ನಮ್ಮ 101 ಕುಲ ಇದೆ, 48 ಅಲ್ಲ. ಆದರೆ ಅತಿ ಹೆಚ್ಚಿನದಾಗಿ ಇರತಕ್ಕಂಥವ್ರು ನಾವು 48 ಕುಲದವರು ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಎಲ್ಲಾ ಭಾಗದಲ್ಲೂ ವಿಚಾರ ಮಾಡಿದಾಗ ಇನ್ನೂ ಹೆಚ್ಚಿನ ಕುಲಗಳು ನಮ್ಮಲ್ಲಿ ಸಿಗ್ತವೆ, ಬೇರೆ ಬೇರೆ ಕುಲಗಳು ಸಿಗ್ತವೆ. ಅವನ ಅನ್ವೇಷಣೆಯಲ್ಲಿ ನಾವು ತೊಡಗಿದ್ದೇವೆ. ಮಾಹಿತಿಯನ್ನ ಕುಂಚಿಟಿಗರು ಸಹ ನಮ್ಗೆ ನೀಡಬೇಕು. ನಮ್ಮ ಜನಾಂಗದ ಏನಾದ್ರೂ ಒಂದು ಅವರಲ್ಲಿ ಶಾಸನ, ಒಂದು ಲಿಪಿ, ಬರಹ ಇದ್ರೆ ನಮ್ಮ ರಾಷ್ಟ್ರೀಯ ಕುಂಚಿಟಿಗರ ಮಹಾಸಭಾಕ್ಕೆ ನೀಡಬೇಕು. ನಮ್ಮನ್ನ ಈ ಒಂದು ದಿಸೆಯಲ್ಲಿ ಕಾರ್ಯ ಇನ್ನೂ ಹೆಚ್ಚಿನದಾಗಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು ಅನ್ನೋ ಒಂದು ಮಾತನ್ನು ಸಹ ಅವರಿಗೆ ನೀಡ್ತಾ ಇದೆ. ಈಗ ಸರ್ಕಾರದ ಮುಂದೆ ಏನು? ಸರ್ಕಾರದ ಮುಂದೆ ನಮ್ಮದು ಒಂದೇ ನಿವೇದನೆ, ನಾವು ಕುಂಚಿಟಿಗ 3A ಕ್ಯಾಟಗರಿಯಲ್ಲಿ ಬರೋದ್ರಿಂದ ನಮಗೆ ನೀವು ನೀಡಿರತಕ್ಕಂಥ ಮೀಸಲಾತಿ ನಮಗೆ ಬಹಳ ವಂಚಿತ ಆಗಿದೆ. ನಾವು ದಯಮಾಡಿ ನಮಗೆ ಪ್ರವರ್ಗ ST ಪರಿಶಿಷ್ಟ ಜಾತಿ ವರ್ಗಕ್ಕೆ ನಮ್ಮನ್ನ ಕೊಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಹಿಂದುಳಿದ
ಏನು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಬಹಳ ಹಿಂದುಳಿದಿದ್ದಾರೆ. ವ್ಯವಸಾಯ ವೃತ್ತಿಯನ್ನು ನಾವು ನಂಬಿದ್ದೇವೆ. ನಾವು ಎಲ್ಲೇ ನೀರಾವರಿಯಲ್ಲಿ ನಾವಿಲ್ಲ. ನಮ್ಮದೆಲ್ಲ ಗುಡ್ಡಗಾಡ ಪ್ರದೇಶ, ಮಳೆಯನ್ನ ಆಶ್ರಯಿಸಿ ಬದುಕತಕ್ಕಂಥ ಜನ ನಾವು. ಅವರಿಗೆ ನೀವು ಒಂದು ಸದೃಢವಾದ ಒಂದು ಏನು ಆರ್ಥಿಕವಾಗಿ ಸಬಲರಾಗಬೇಕು, ಅವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕಂತಂದ್ರೆ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು. ತದನಂತರ ನಮಗೆ ಕೇಂದ್ರದಲ್ಲಿ ಸಹ ನಮಗೆ ಮೀಸಲಾತಿಯನ್ನು ನೀವು ಕಲ್ಪಿಸಬೇಕು. ಎಷ್ಟು ಜನ ಇದರಿಂದ ವಂಚಿತರಾಗಿರೋದನ್ನ ನಾವು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೇವೆ. ಆ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ನೀಡ್ತೇವೆ. ಎಷ್ಟು ಜನ ಈ ಹಿಂದೆ 20-30 ವರ್ಷಗಳಲ್ಲಿ ಕುಂಚಿಟಿಗ ಅನ್ನೋ ಒಂದು ಜಾತಿ ಸರ್ಟಿಫಿಕೇಟ್ ಇಲ್ದಲೇನೆ ಬಡ್ತಿ ಆಗಲಿ, ಒಂದು ಉನ್ನತ ಮಟ್ಟವನ್ನು ಏರೋದಿಕ್ಕಾಗಲಿ ಎಷ್ಟು ತೊಂದರೆ ಆಯಿತು ಅನ್ನೋ ಮಾತನ್ನು ಸಹ ನಾವು ಸರ್ಕಾರಕ್ಕೆ ಲಿಖಿತವಾಗಿ ಯಾವುದನ್ನ ದಾಖಲೆ ಮುಖಾಂತರ ಕೊಡೋದಕ್ಕೆ ಸಹ ನಾವು ಸಿದ್ಧರಾಗಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತ ಸಹ ಆಗ್ತಾ ಇದ್ದೇವೆ ಅಂತ ಹೇಳಿ. ಅಲ್ಲ, ಇನ್ನೊಂದು ಸರ್, ಒಕ್ಕಲಿಗ ಇದ್ರ ಬಗ್ಗೆ ಅಂತ ಹೇಳ್ತೀರಿ. ಈಗ ಒಕ್ಕಲಿಗದಲ್ಲೂ ಉನ್ನತ ಮಟ್ಟಿಗೆ ಹೋಗಿರೋರು ಇದ್ದಾರಲ್ಲ. ಯಾಕಂದ್ರೆ ನಿಮ್ಮ ಪತ್ರಿಕೋಷ್ಠಿ ಕೆಲವೊಂದು ಪತ್ರಿಕೆ ಒಂದು ಪ್ರಕಟಣೆಯಲ್ಲಿ ಹೇಳಿ ಆ ಒಕ್ಕಲಿಗ ಜನಾಂಗಕ್ಕೂ ಸೇರಿದ್ದೀರಿ ಸರ್. ನಾವು ಒಂದು ಮಾತು ಹೇಳ್ತೇವೆ, ನಾವು ಒಕ್ಕಲಿಗ ಜನಾಂಗದ ಬಗ್ಗೆ ಮಾತಾಡ್ತಾ ಇಲ್ಲ. ಒಕ್ಕಲಿಗ ಅಂತೇಳಿ ಬರ್ಸಿದ್ರೆ ನಮ್ಮ ಜನಾಂಗಕ್ಕೆ ಆಗುವ ಅನ್ಯಾಯವನ್ನು ನಾವು ಮುಂದೆ ಇಡ್ತಾ ಇದ್ದೇವೆ. ಒಕ್ಕಲಿಗ ಜನಾಂಗದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಒಕ್ಕಲಿಗ ಅಂತ ಬರ್ಸಿದ್ರೆ ನಮ್ಮ ಜನಾಂಗವನ್ನ ನಾವು ಹಾಳು ಮಾಡ್ಕೊಳಕ್ಕೆ ನಾವು ತಯಾರಿಲ್ಲ. ಕೆಲವರು ಬರೆಸ್ತಾ ಇರೋದು ನಮ್ಮ ಕಣ್ಣಿಗೆ ಬಿದ್ದಿರೋದ್ರಿಂದ ನಾವು ಒಕ್ಕಲಿಗ ಜನಾಂಗದ ಬಗ್ಗೆ, ಅವರ ಸ್ಥಿತಿಗತಿ ಬಗ್ಗೆ, ಯಾವುದೇ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಅವರನ್ನಾಗಿ ನಾವು ಮಾರ್ಪಡಿಸಿ ನಾವು ಬರ್ಸ್ಕೊಂಡ್ರೆ ನಮಗೆ ತೊಂದರೆ ಆಗ್ತದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ನಿರತರಾಗಿದ್ದೇವೆ. ಇದೇ ಮೊದಲನೇ ಸಲ ಸರ್ಕಾರದ ಮುಂದೆ ಇದೊಂದು ಇಟ್ಟಿರೋದು. ಮುಂಚೆನೂ ಇಟ್ಟಿದ್ರೆ ನೀವು ಮುಂಚೆ ಕೆಲವರೆಲ್ಲ ಇಟ್ಟಿರ್ಬೋದು ಅಂತ ಕಾಣ್ತದೆ. ಅದ್ರ ಬಗ್ಗೆ ನಮಗೆ ಸದೃಢವಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದಲ್ಲೇ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಪೂರ್ಣ ಮಾಹಿತಿ ಇಲ್ಲದಲ್ಲ. ಯಾಕಂದ್ರೆ ನಾವು ಇವತ್ತು ಎಲ್ಲವನ್ನೂ ಮಾಹಿತಿ ಮುಂದೆ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ಅಂಚಿನ ಅವನಾಶ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇನ್ಯಾರು ಉಳಿಸಕ್ಕಾಗಲ್ಲ. ಉಳಿಸಿದ್ರೆ ನಮ್ಮವರು ಎಚ್ಚೆತ್ಕೋಬೇಕು, ಉಳಿಬೇಕು. ನಮ್ಮನ್ನು ಉಳಿಸಬೇಕಂದ್ರೆ ಪತ್ರಿಕೆಯವರು ಇದನ್ನ ನಮ್ಮ ದೇಶಕ್ಕೆ, ರಾಷ್ಟ್ರಕ್ಕೆ, ನಮ್ಮ ರಾಜ್ಯಗಳಿಗೆ ಎಲ್ಲಕ್ಕೂ ಕೊಡಬೇಕು. 48 ಬೆಡಗುಗಳನ್ನು ಹೊಂದಿರತಕ್ಕಂಥ ಕುಂಚಿಟಿಗರು, ನೀವು ಎಚ್ಚೆತ್ಕೋಬೇಕು. ನೀವು ಸ್ವತಂತ್ರವಾಗಿ ಮುಂದೆ ಬರ್ಬೇಕಂತಂದ್ರೆ ನಿಮ್ಮದು ಎಲ್ಲವನ್ನ ನೀವು ರಾಷ್ಟ್ರೀಯ ಕುಂಚಿಟಿಗರ ಮಹಾಸಭಾ ಆಗಲಿ, ಬೇರೆ ಯಾವುದೇ ಸಂಘಟನೆ ಇರಲಿ, ಕುಂಚಿಟಿಗರ ಪರವಾಗಿ ಬರತಕ್ಕಂಥ ಸಂಘಟನೆಗಳಿಗೆ ತಿಳಿಸಿ ನಾವೆಲ್ಲ ಒಗ್ಗೂಡಿ ಹೋರಾಟಕ್ಕೆ ಮುನ್ನಡಿ ಇಡಬೇಕನ್ನೋ ಮಾತನ್ನ ನಾನು ಹೇಳ್ತೇನೆ ಸರ್. ಇನ್ನೊಂದು 42 ವಿಂಗಗಳನ್ನು 48 ಕುಲ ಅಂದ್ರೆ ಯಾರೇ ಬರ್ತಾರೆ ಸರ್? ಈಗ ನಿಮಗೆ ಅದು ಅರ್ಥ ಗೋತ್ರಗಳು ಹೇಳ್ತೀನಿ. ಈಗ 48 ಕುಲಗಳಂತ ಹೇಳಿದ್ರೆ ಅದರಲ್ಲಿ ಜಲ್ದೇನವರಂತ ಬರ್ತಾರೆ, ಬೆಳ್ಳೇನವರಂತ ಬರ್ತಾರೆ, ಅಂಡೇನವರಂತ ಬರ್ತಾರೆ, ಈರ್ಗೆಯವರಂತ ಬರ್ತಾರೆ, ಗರಿಕೆಯವರಂತ ಬರ್ತಾರೆ, ಬಸ್ಲೇನವ್ರಂತ ಬರ್ತಾರೆ, ಅಳುನವರು ಅಂತ ಬರ್ತಾರೆ, ಜಾನ್ ಕಲ್ಲರ್ ಬರ್ತಾರೆ, ಎರಡ್ ಕೆರಿಯರ್ ಬರ್ತಾರೆ. ಈ ರೀತಿ 48 ಎಲೆಯರು, ಗರಿಕೆಯರು, ಈ ರೀತಿ 48 ಕುಲಗಳು ಸಹ ಇಲ್ಲಿದ್ದಾವೆ. ಅದನ್ನ ನೀವು ಬೇಕಾದ್ರೆ ಇದು ಈ ಒಂದು ಬೆಡಗುಗಳ ಆಧಾರ ನೋಡಿ. ಈ 48 ಕುಲಗಳ ಆಧಾರದಲ್ಲಿ ನಾವು ಗಟ್ಟಿಯಾಗಿ ನಿಂತಂತ ವ್ಯಕ್ತಿಗಳು ನಾವು. ಸರ್, ಇವರೆಲ್ಲ ಕೃಷಿಲೇ ಇದ್ದಾರೆ? ಎಲ್ಲ ಕೃಷಿಲೇ. ಅಡಿಕೆ 80ರಿಂದ 90% ಕೃಷಿಯಲ್ಲಿ ನಾವಿದ್ದೇವೆ. ಆಯ್ತು ಸರ್. ತಮ್ಮ ಹೆಸರು ಸರ್? ತಮ್ಮ ಹೆಸರು? ರವೀಂದ್ರ ಕೆ. ಓಕೆ, ಥ್ಯಾಂಕ್ ಯು.